ಹೌದು ಗುರು, ದೇಹದಲ್ಲಿ ಏನೇ ಒಂದಿದ್ರು ಅದು ಸರೋಗತ್ತಂತೆ. ಮತ್ತೆ ಇದು ನುಗ್ಗೋದ್ರಿಂದ ನಾವ್ ಅನ್ಕೊಳ್ಳೋದಾಗತ್ತಂತೆ. ಆ ಕಡೆಗೆ ಬರೋದಷ್ಟೇ. 3 ಸಲ ಮಾಡ್ಬೇಕಂತೆ. 3 ಸಲ ಬರ್ಬೇಕ. 3 ಸಲ ಇದು ಬೃಹತ್ ಬಂಡೆ ಮಧ್ಯ ಸೀಳಿ ದಾರಿ ಮಾಡಿರೋದು ಋಷಿಗೆ. ಆಗ ಋಷಿ ಮೇಲೋಗಿದ್ದಾಗ ರಾಮ ಇದ್ನಂತೆ. ಸೊ ರಾಮಂಗೊಂದ್ ದೇವಸ್ಥಾನ ಕಟ್ಟಿ ಅಲ್ಲೇ ಪೂಜೆ ಮಾಡ್ತಿದ್ದದ್ದು. ಗೈಸ್ ನೋಡಿ, ಎಲ್ಲ ಟ್ರಕ್ಕರ್ಸ್ ಬಂದಿದ್ದಾರೆ ಆಲ್ರೆಡಿ. ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ. ನಮಸ್ತೆ ಸ್ನೇಹಿತರೆ, ಇವತ್ ನಾವೆಲ್ಲ ಹೋಗ್ತಿದೀವಿ ಅಂತ ಹೇಳಿದ್ರೆ ನಮ್ಮ ಕನಕಪುರ ತಾಲೂಕಿನ ಹೊಸದುರ್ಗದಲ್ಲಿ ಇರ್ತಕ್ಕಂತ ರಾಮದೇವರ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಇದರ ಹಿಂದೆ ಒಂದು ಇತಿಹಾಸನೇ ಇದೆ. ಬನ್ನಿ ಹೋಗ್ತಾ ಅದರ ಹಿನ್ನೆಲೆ ಏನು, ಇತಿಹಾಸ ಏನು, ಮತ್ತೆ ಅದು ಹೇಗಿದೆ ಬೆಟ್ಟ ಅನ್ನೋದನ್ನ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ಬನ್ನಿ ಹೋಗೋಣ. ಮತ್ತೆ ಈಗ ನಾವು ಕೋಡಳಿಗೆ ಬಂದಿದ್ವಿ. ಇಲ್ಲೇ ಟಿಫನ್ ನ ಮಾಡ್ಕೊಂಡು ನಾವು ಮುಂದೆ ಹೊರಡ್ತೀವಿ. ಬನ್ನಿ. ನೋಡಿ ಇಲ್ಲ ಸೀರಿಯಸ್ ಆಗಿ ಗೈಸ್ ನೋಡಿ, ಅದೇ ಬೆಟ್ಟ, ರಾಮದೇವರ ಬೆಟ್ಟ. ಹುಣಸನಹಳ್ಳಿ 9. ಇಲ್ಲಿಂದ ಸ್ವಲ್ಪ ಮುಂದೆ ಅಷ್ಟೇ ನೋಡಿ, ಹೊಸದುರ್ಗ. ಎಲ್ಲ ಇನ್ನ ಮುಂದೆ ಆರ್ಚ್ ಕಾಣ್ತೈತೆ ನೋಡು, ಮಾರ್ಚು ಅಲ್ಲೆಲ್ಲ. ಏನ್ ಗುರು ಅಷ್ಟೊಂದು ದೊಡ್ಡ ಬೆಟ್ಟ ರಾಜ್? ರಾಮದೇವರ ಬೆಟ್ಟ ಒಳ್ಳೆ ಇತಿಹಾಸ ಪ್ರಸಿದ್ಧವಾದ ಸ್ಥಳ ಇದು. ಇಲ್ಲ ಗೈಸ್, ಹೆಬ್ಬಾಗಿಲು. ಇಲ್ಲೊಂದು ಹೆಬ್ಬಾಗಿಲು ಸಿಗ್ತದೆ. ಇವತ್ತೇ ಬೇಗ ಬಂದಿದ್ವಿ ಅಂದ್ರೆ ಗೈಸ್. ಇಲ್ಲಿಂದ ಯಾರು ಹೋಗವ್ರ ಗುರು ಆಲ್ರೆಡಿ ಹೋಯ್ತಾವ್ರೆ. ಓಹೋ, ಪರವಾಗಿಲ್ವೇ? ಹಾ, ಹಿಂಗೆ ಸ್ಟ್ರೈಟ್ ಹಿಂಗೆ. ಜೈ ಬಜರಂಗ ಬಲಿ. ಓ ಪರವಾಗಿಲ್ಲ ಗುರು, ನೀನ್ ಹತ್ತಿ ಬಿಡಪ್ಪ. ನನಗೆ ತಗೊಂಡ್ರೆ ಭಯ. ಈಗ ಎತ್ಬಿಟ್ಟು ಸಂಜೆ ಆಗಲ್ಲ ಬರಲ್ಲ ಸುತ್ತರ. ಏನು ಸ್ಮೆಲ್ಲು? ಇಲ್ಲೊಂದು ನೋಡು, ಯಾರೋ ಪೂಜೆ ಮಾಡಿದ್ದಾರೆ ಈಗ. ಹುತ್ತ ನೋಡಿ ಗೈಸ್ ಹೆಂಗಿದೆ. ಇಲ್ಲೈತಲ್ಲ ಈ ಮರ ಎಲ್ಲೂ ಬೆಳೆಯಲ್ವಂತೆ ಜಾಸ್ತಿ. ಯಾವ್ದಾದ್ರು ವಿಶೇಷವಾದ ಜಾಗದಲ್ಲಿ ಮಾತ್ರ ಅಂತ ಈ ಮರ ಬೆಳೆಯೋದು. ಅಂತ ಮರ ಅಂತ ಇದು. ಆದ್ರೆ ಈ ಮರದ ಹೆಸರು ಗೊತ್ತಿಲ್ಲ. ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸಖತ್. ಇದಾಗಲ್ಲ ಹೆಂಗೈತೆ
ಒಂದ್ ದೇವಸ್ಥಾನ ಐತೆ. ಹೌದು ಗುರು, ನಾನ್ ಬಂದಾಗ ಒಂದ್ ಸಣ್ಣ ಗುಡಿ ಇತ್ತು, ಕಟ್ಸ್ಬಿಟ್ಟಾರಲ್ಲ ಗುರು. ಶನ್ಮಾತ್ಮಂದು ಆಂಜನೇಯಂದು ಒಂದ್ ಸಣ್ಣದಿತ್ತು, ಸಣ್ಣದೊಂದು ಇದಿತ್ತು ಅಷ್ಟೇ. ಇವಾಗ ನೋಡಿ ಯಾರೋ ಕಟ್ಸಬಿಟ್ಟು ಸಖತ್ತಾಗಿ ಇಂಪ್ರೂವ್ ಮಾಡೋದಿಲ್ಲ, ಪರವಾಗಿಲ್ಲ. ಆಲ್ರೆಡಿ ಯಾರೋ ಹೋಗ್ತಾ ಇದಾರೆ, ಮನೆ ಹೋಗೋಣ. ಇನ್ನೇನು ರಾಮನಗರ ಜಿಲ್ಲೆ ಮೆಟ್ಟಿಲನ್ನು ಹತ್ತುತ್ತಿದ್ದೇವೆ. ನಮ್ಮ ಹುಡುಗರು ಇವಾಗ ಇಲ್ಲಿ ಗಂಟ ಮೆಟ್ಲು ಇನ್ನೊಂದ್ ಸ್ವಲ್ಪ ಇರ್ಬೇಕು. ಆಗದೆ ಅಲ್ಲಿವರೆಗೂ ಅಷ್ಟೇ ಮೆಟ್ಲು, ಇಲ್ಲಿಂದ ಕಲ್ಲು. ಬರಲ್ರಿ, ಕೆಳಗಡೆ ಇರ್ತಾರಷ್ಟೆ. ನಾಮನೆ ಮಾರ್ಕ್. ಪ್ರತಿ ಬಂಡೆಗೂ ಈ ತರ ಮಾರ್ಕ್ ಬರ್ದಿರ್ತಾರೆ. ಇದಿರೋ ಕಡೆನೆ ಮಾರ್ಕ್ ನೋಡ್ಕೊಂಡು ಹೋಗ್ಬೇಕು. ಹೇಯ್, ಒಂದಲ್ದ 4 ತೆಗಿಯವ. ವಾ ವಾ, ಒಟ್ಟಲ್ಲಿ ಬಿಸ್ಲಂತೂ ಬೀಳಲ್ತು ಮೇ ಮೇಲೆ, ಆ ತರ. ಎಲ್ಲ ಸುಸ್ತಾಗಿ ಕುತ್ಕೊಬಿಟ್ರು, ನಾವು ಸೈಡ್ ಹೊಡ್ಕೊಂತೈತಿ. ಅಯ್ಯೋ, ಮೂಲೆ ಅಲ್ಲಿವರೆಗೂ ಕಾಣಿಸ್ತ, ಬೆಟ್ಟ ಗುಡ್ಡಗಳ ನಾಡು. ಹೆಂಗೈತೆ ಗೈಸ್, ಮಸ್ತ್ ಪ್ಲೇಸ್. ಹೆಂಗೈತೆ ನೋಡಿ ರೋಡ್, ಫುಲ್ ಕಲ್ಗಳನ್ನ ಜೋಡಿಸಿ ಮೆಟ್ಲು ತರ ರೋಡ್ ಮಾಡಿದ್ದಾರೆ. ಸಾಕತ್ತಾಗೈತೆ. ಇನ್ನು ಮೇಲ್ಕ್ ಹಿಂಗ್ ಹತ್ಬೇಕು ನೋಡಿ. ಎಲ್ಲೆಲ್ಲಿ ನಾಮ ಕಾಣಿಸುತ್ತೆ ಅಲ್ಲೆಲ್ಲ ರೋಡೆ. ನಮ್ಮ ಹುಡುಗ್ರಲ್ಲಿ ಅವ್ರೆ. ಹೀಗೆ ಅಲ್ಲೇ ಇರುವ ನಾನು. ಓ, ಮ್ಯಾಲೆ ಯಾರೋ ಅವ್ರೆ ಗುರು. ಓ ಗುರು, ಇದೆ ಗುರು ಆ ಕಲ್ಲು, ಇದೇ ಗಾಣದ ಕಲ್ಲು. ಗೈಸಿದ್ನ ಗಾಣದ ಕಲ್ಲು ಅಂತ ಕರೀತಾರೆ. ಪಾಂಡವರು ವನವಾಸಕ್ಕೆ ಬಂದಿದ್ದಂತ ಸಂದರ್ಭದಲ್ಲಿ
ಈ ಒಂದು ಕಲ್ಲಿಂದನೇ ಈ ಎಣ್ಣೆನ ತೆಗಿತಿದ್ರಂತೆ. ಸೊ ಒಂದ್ಸಲ ಭೀಮ ಕೋಪ ಬಂದು ಈ ಕಲ್ಲನ್ನ ಉಲ್ಟಾ ತಿರುಗಿಸ್ ಮಡಗಂದಂತೆ. ಆಗಿಂದ ಇದನ್ನ ಭೀಮನ ಕಲ್ಲು ಅಂತ ಕೂಡ ಕರೀತಾರೆ. ಇದ್ರ ಕೆಳಗೆ ನುಗ್ಗ್ ಬರೋದ್ರಿಂದ ನಮ್ಗೆ ಏನೇ ಒಂದು ಅನ್ಕೊಂಡಿದ್ರು ಅದು ನೆರವೇರುತ್ತೆ ಅನ್ನೋದು ಇಲ್ಲಿ ಜನರ ನಂಬಿಕೆ. ಬನ್ನಿ ನಾವೊಂದ್ಸಲ ಹೋಗಿದ್ ಬರೋಣ. ಬಾ. ಗಾಣದ ಕಲ್ಲು ಹೆಂಗೈತ್ ನೋಡಿ. ವಾವ್. ರೆಡಿ. ಯಾರು ಹೋಗಿದ್ದಾರೆ ಬೇಜಾನ್ ಜನ ಮೇಲೆ. ಟ್ರಕ್ಕರ್ಸ್ ಬಂಡೆ ನೋಡಿ ಹಂಗೈತೆ ಇದು. ಅಬ್ಬ ಅಬ್ಬ ಅಬ್ಬ. ಭೀಮ ಈ ಕಲ್ನ ಎತ್ತವನಿದ್ರೆ ಅವನಿನ್ನ ಯಾವ ಶಕ್ತಿಶಾಲಿ ಆಗಿದ್ದ ಅನ್ನೋದನ್ನ ಗೊತ್ತಾಗತ್ತೆ. ಬನ್ನಿ ಬಗ್ರು ಕೆಳಗ್ ನುಗ್ಬೇಕು. ಹ್ಮ್ ಗೈಸ್ ನೋಡಿ, ಈಗ ನಾವು ನುಗ್ಬೇಕಾಗಿರೋದು ಇದೇ ಜಾಗದಲ್ಲಿ. ಇಲ್ಲೊಂದ್ ಜಾಗ ಇದೆ ಅಲ್ವಾ, ಇಲ್ಲಿ ನುಗ್ಗಿ ಈ ಕಡೆಯಿಂದ ನುಗ್ಗಿ ಆ ಕಡೆ ಬರ್ಬೇಕು. ಹಿಂಗ್ ಬರೋದ್ರಿಂದ ನಮ್ ದೇಹದಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇದ್ರು ಅದು ಸಾಲ್ವ್ ಆಗುತ್ತೆ, ಅಥವಾ ನಾವು ಅನ್ಕೊಂಡಿರೋದಾಗತ್ತೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಬಾಗ್ರು ನುಗ್ಗುವೆ, ಡೌನ್ ಇರ್ತದೆ, ಹುಷಾರಾಗಿ ಇಳಿಬೇಕು. ಇಲ್ಲಿ ನುಗ್ಗೋಗ್ಬೇಕು. ಹಾ ಗುರು, ಅಲ್ಲಿ ಕ್ಯೂ ಅಲ್ಲಿ ನಿಂತಿದ್ದಲ್ಲ ಗುರು, ಹಂಗೇನೆ ಚಪ್ಲಿ. ಹೌದು ಗುರು, ದೇಹದಲ್ಲಿ ಏನೇ ಒಂದಿದ್ರು ಅದು ಸರೋಗತ್ತಂತೆ. ಮತ್ತೆ ಇಲ್ಲಿ ನುಗ್ಗೋದ್ರಿಂದ ನಾವ್ ಅನ್ಕೊಳ್ಳೋದಾಗತ್ತಂತೆ. ಆ ಕಡೆಗೆ ಬರೋದಷ್ಟೇ. ಹ್ಮ್ 3 ಸಲ ಮಾಡ್ಬೇಕಂತೆ. 3 ಸಲ ಬರ್ಬೇಕ? 3 ಸಲ ಅಟ್ಲೀಸ್ಟ್ ಒಂದ್ಸಲ ಆದ್ರೂ ಬರುವ. ನಾನ್ ಲಾಸ್ಟ್ ಟೈಮ್ ಬಂದಾಗ ಹೋಗಿರ್ಲಿಲ್ಲ. ಮೊದಲು ನೀನ್ ನಗಿರಿ, ನಡ್ರಿ, ವಿಡಿಯೋ ಮಾಡ್ತೀನಿ. ನೋಡಿ ನಮ್ ಹುಡುಗ ಫಸ್ಟ್ ಹೋಗ್ತಾ ಇದ್ದಾನೆ. ತಲೆ ಹುಷಾರು, ಹಿಂಗೆ ಫ್ಲಾಟ್ ಆಗಿ ಮಲ್ಕೊಂಡೆ ಹೋಗ್ಬೇಕು. ತಲೆ ತಲೆ ನೋಡ್ಕೋ. ಈ ಕಡೆಗ್ ಬಾ, ಸೈಡ್ಗೆ. ಹಾ ಹೋಗ್ತಾ ಇದಾರೆ. ಮನ್ಸಲ್ಲಿ ಏನ್ ಅನ್ಕೊಳ್ತೀವೋ ಅದಾಗತ್ತಂತೆ ಈ ಜಾಗದಲ್ಲಿ ನುಗ್ಗಿದ್ರೆ. ಮತ್ತೆ ನಮ್ ದೇಹದಲ್ಲಿ ಏನೇ ಸಮಸ್ಯೆ ಇದ್ರು ಯಾವ್ದೋ ಬಂದು. ಗೈಸ್ ನಮ್ಮ ಹುಡುಗರು ಹೋದ್ರು. ಈಗ ನಾನ್ ಸರದಿ ಬನ್ನಿ ಹೋಗೋಣ. ಹಿಂಗಿದೆ ನೋಡಿ ಗೈಸ್, ಈ ಒಂದು ಜಾಗದಲ್ಲಿ ನುಗ್ಗ್ ಬರ್ಬೇಕು. ಹೆಂಗೈತೆ, ಇಲ್ಲಿ ನುಗ್ಗ್ ಹೋಗ್ಬೇಕು. ವಾವ್ ಇದಾಕ್ ಮಾಡ್ಬಿಡ್ಬೋದು. 2 ರೌಂಡ್ ಬಂದ್ವಿ. ಈಗ ಲಾಸ್ಟ್ 3ನೇ ರೌಂಡ್ ಹೋಗ್ತಾ ಇದೀವಿ. 3 ರೌಂಡ್ ಹೊಡಿಬೇಕಂತೆ. ಬನ್ನಿ ಹೋಗೋಣ. ಅಂತೂ ಇಂತೂ ನಾವು ಸಕ್ಸಸ್ಫುಲ್ ಆಗಿ 3 ರೌಂಡ್ ಒಳಗ್ ನುಸುಳು ಬಂದಿದೀವಿ. ನೀವೇನಾದ್ರೂ ಈ ಕಡೆ ಬಂದ್ರೆ ಮಿಸ್ ಮಾಡ್ದೆ ಇಲ್ಲಿ ಟ್ರೈ ಮಾಡಿ ಒಳಗೋಗಿ. ದೊಡ್ಡವರು ನುಗ್ಬೋದು ಗುರು, ನುಗ್ಬೋದು. ನಮ್ ಹುಡುಗ ಏನ್ ಅನ್ಕೊಂಡಿದ್ನ ಎಲ್ಲ ಆಗತ್ತೆ ಈಗ. ಖುಷಿಗೆ ಹತ್ಬಿಟ್ಟ. ಇಳಿರ್ಲ ಕೆಳಕ್ಕೆ ಸಾಕು.
ನಮ್ಮ ಮೈಕ್ಳು ಯಾವಾಗ್ಲೂ ಇಳಿಯೋಳ್ರು. ಅಯ್ಯೋ ಎಷ್ಟಪ್ಪ ಕಾಣಿಸ್ತದ ಇಲ್ಲಿಂದ. ಯಪ್ಪ ಹೆಂಗದ್ ನೋಡು ಒಂದ್ಸಲ. ಹಾ ಹ್ಮ್ ನಾನಾಗ್ ತಕೊಳ್ಳಿ ನೋಡಿ. ಆಗ್ಲಿಂದ ಕೂತ್ನಾರ್ದೆ ನಿತ್ನಾರ್ದೆ ನಡ್ಕೊಂಡ್ ಹೋಯ್ತಾ. ಈ ಕೋಟೆ ತರ ಐತೆ ಇಲ್ಲೊಂದು. ಹೇಗಿದೆ ಬೆಟ್ಟ, ದೊಡ್ಡ ಬಂಡೆ. ಬಂಡೆ ನಡುವೆ ಹೋಗ್ಬೇಕು. ಹೇಗೈತೆ ಬೃಹತ್ತಾದ ಬಂಡೆ ಈ ಬಂಡೆ. ಇನ್ನು ಒಂದ್ ಸ್ವಲ್ಪ ಕ್ರಾಸು ಟಾಪ್ ಇದೇನೆ. ಇಂದ ನುಗ್ಗೋದ್ರೆ ಸಿಗುತ್ತೆ ಟಾರ್ಗೆಟ್, ಸಿಗ್ತದೆ. ಇವತ್ತು ಕ್ಲೋಸ್ ಇರುತ್ತೆ ಅಂದ್ರೆ ಒಳಗಡೆ ಕಾಣಿಸುತ್ತೆ. ಕಂಬದ ರೂಪದಲ್ಲಿ ಇರೋದು, ಕಂಬದ ಮೇಲೆ ಕೆತ್ತನೆ ಮಾಡಿರೋದು. ಮತ್ತೆ ಇನ್ನೊಂದೇನಂದ್ರೆ ರಾಮ ಎಲ್ಲೂ ಕಾಣದೇ ಇರುವಂತ ವಿಗ್ರಹ ಇಲ್ಲಿ, ಅಂದ್ರೆ ಚತುರ್ಭುಜ. 4 ಭುಜಗಳಿರೋದು ಇದೊಂದೇ ಜಾಗದಲ್ಲಂತೆ. ಚತುರ್ಭುಜ ರಾಮ ಅಂತ ಕರೀತಾರೆ ಇದನ್ನ. ಇದೇ ಲಾಸ್ಟ್ ಕಣ. ಈ ಒಂದು ಬೆಟ್ಟದ ಇತಿಹಾಸ ಏನಪ್ಪಾ ಅಂತ ಹೇಳಿದ್ರೆ, ಈ ಬೆಟ್ಟದ ಕೆಳಗೆ ಋಷಿ ಮುನಿಗಳು ತಪಸ್ ಮಾಡ್ತಿರ್ಬೇಕಾದ್ರೆ ರಾಮ ಕೂಗದಂತ ಸೌಂಡ್ ಆಯ್ತಂತೆ. ಬಟ್ ಹೋಗೋದಕ್ಕೆ ಋಷಿಗೆ ಜಾಗ ಕಾಣದೇ ಇದ್ದಾಗ ಈ ಮಧ್ಯ ಬೆಟ್ಟ, 2 ಬೆಟ್ಟಗಳು ನಡುವೆ ಸೀಳಿ ದಾರಿ ಆಯ್ತಂತೆ. ಅದೇ ಈ ಒಂದ್ ಬೆಟ್ಟ ನೋಡಿ ಹಂಗೈತಿ. ಇದು ಬೃಹತ್ ಬಂಡೆ ಮಧ್ಯ ಸೀಳಿ ದಾರಿ ಮಾಡಿರೋದು ಋಷಿಗೆ. ಆಗ ಋಷಿ ಮೇಲೆ ಹೋಗಿದ್ದಾಗ ರಾಮ ಇದ್ನಂತೆ. ಸೊ ರಾಮಂಗೊಂದ್ ದೇವಸ್ಥಾನ ಕಟ್ಟಿ ಅಲ್ಲೇ ಪೂಜೆ ಮಾಡ್ತಿದ್ದದ್ದು. ಅದು ಇದರ ಇತಿಹಾಸ. ಹಿಂಗೇನೆ ಮೆಟ್ಲೈತವ. ಇಟ್ಕೊಳಕ್ಕೆ ಕಂಬಿ ಹಾಕಿದ್ದಾರೆ. ಬನ್ನಿ ಹೋಗೋಣ. ಜೈ ಶ್ರೀರಾಮ್ ಬರ್ತಿದ್ದಾರೆ. ನೋಡಿ ಬೃಹತ್ ಮೆಟ್ಲು. ಓ ಇವೆಲ್ಲ ಮಳೆ ನೀರು ಹರ್ಕ ಹೊರ್ತಿರ್ಬೇಕು. ಲಾಸ್ಟ್ ಇದೆ ನೋಡಿ ಬಂಡೆ ಮಧ್ಯೆ ಇರೋ ಜಾಗ ಹೆಂಗ್ ಕಾಣಿಸ್ತಿದೆ. ಎಷ್ಟು ದೊಡ್ಡದಾಗಿದೆ ಬಂಡೆ. ಫೈನಲ್. ವನವಾಸ ಹೆಂಗೈತೆ ಪ್ಲಸ್ ಇದೆ ಲಾಸ್ಟ್. ಗೈಸ್ ನೋಡಿ ಎಲ್ಲ ಟ್ರಕ್ಕರ್ಸ್ ಬಂದಿದ್ದಾರೆ ಆಲ್ರೆಡಿ. ಗೈಸ್ ಈಗ ನೀವೇನು ನೋಡ್ತಿದ್ರೆ ಈ ಕೊಳದಲ್ಲಿ
ವರ್ಷದ 365 ದಿನವೂ ನೀರು ಹೀಗೆ ಇರುತ್ತಂತೆ. ಇದು ಇಲ್ಲಿನ ಪವಾಡ. ಮತ್ತು ಈ ಒಂದು ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲಿ ರಾಮ ಚತುರ್ಭುಜದಲ್ಲಿ ನಮಗೆ ದರ್ಶನನ ಕೊಡ್ತಾನೆ. ಅದು ಇಲ್ಲಿ ವಿಶೇಷ. ಇಲ್ಲಿ ಬಿಟ್ಟು ಇನ್ನೆಲ್ಲೂ ಈ ಥರ ವಿಗ್ರಹನ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಸೀತಾಮಾತೆ ಇಲ್ಲದೆ ಇರುವಂಥ ಒಬ್ಬ ರಾಮ ಈ ಒಂದು ದೇವಸ್ಥಾನದಲ್ಲಿದ್ದಾನೆ. ಅಂದರೆ ರಾಮ, ಲಕ್ಷ್ಮಣ, ಹನುಮಂತ ಮಾತ್ರ ಈ ಕ್ಷೇತ್ರದಲ್ಲಿ ನಿಮಗೆ ನೋಡೋಕ್ಕೆ ಸಿಗ್ತಾರೆ. ಸೀತೆ ಇರೋದಿಲ್ಲ. ಅದು ಇಲ್ಲಿ ಇನ್ನೊಂದು ವಿಶೇಷ. ಅತ್ತ ಗ್ರಾಮ ಇತ್ತ ಲಕ್ಷ್ಮಣ. ಇದು ಹಂಗೋಗ್ಬೇಕು ಹಂಗೆ. ಈ ಕಡೆ ಲಕ್ಷ್ಮಣ, ಆಂಜನೇಯ ಸ್ವಾಮಿ. ಅಲ್ಲಿದೆ ಜಾಗ. ಹೆಂಗೈತೆ ನೋಡಿ ಟಾಪ್. ವಾವ್, ಅಲ್ಲಿ ಗಾಣದ ಕಲ್ ನೋಡಿ ಎಷ್ಟು ದಪ್ಪ ಇದೆ. ಆಗನು ಹೌದು. ಹಾ ಹಾ, ಸಾರ್ಕ್ ಅಂತ ಏನಾಯ್ತು ಗುರು? ಅದ್ ಬಂಡೆ ನೋಡಿ ಯಾವ ತುದಿಲ್ ಕೂತೈತಲ್ಲ. ಯಾವ ಬೆಳಗಾವಿಂದ ಕರ್ಕೊಂಡಿದ್ರಂತೆ. ಅಕ್ಕಲ್ಲ ಆಲೂಪಲ್ಲ ಡಮ್ ನೋಡಿ ಅಲ್ಲಿ ಕಾಣ್ತೈತ್ ನೋಡಿ. ಅದೇ ಬೇಡ ಫೋಟೋ ಬೇಡ ನೋಡಿ ಹೆಂಗೈತೆ. ವಾವ್, ಮಸ್ತ್ ಮಸ್ತ್ ರೀ, ಮಸ್ತ್. ಹೌದು. ಅಲ್ಲೋಡೆ ಗರ್ಲ್ ಇದೇನು ಹಳ್ಳಿ ಯಾವ್ದೋ ಇಲ್ಲ, ಇಲ್ಲೇ ಕಾಣ್ತದಲ್ಲಪ್ಪ ಇದು ಹತ್ರಕ್ಕೆ. ಅಲ್ತದ ಇಷ್ಟು ನೋಡಿದ್ದೆ. ನಾನು ಆಗ್ಲೇ ಅಲ್ಲಿ ಹೋಗ್ಬಿಟ್ಟು ವಾಪಸ್ ಬರ್ಲಿಲ್ಲ. ನೀರು ಅರಿತದೆ ಮಾಡಿದ ಅಲ್ಲೇ ನಿತ್ತದಲ್ಲ. ಅಲ್ಲ ಗುರು, ನೋಡಿ ಗೈಸ್, ಇಲ್ಲಿದ್ರಲ್ಲ ಅವರು ಆ ಕಡೆಯಿಂದ ಇಳಿಯುವಂತದ್ದ, ಈ ಕಡೆಯಿಂದ ಹತ್ತುತ್ತಾವ್ರೆ ಹುಡುಗರು. ಅಯ್ಯೋ ಅಯ್ಯೋ, ಎಲ್ಲ ಹಂಗೆ ಮಾಡ್ತಾವ್ರೆ. ಈ ಕಡೆಯಿಂದ ಬಂದಾಗ ಅಟ್ಲೀಸ್ಟ್ ಹುಡುಗರು ಹೋಗ್ತಾರೆ. ಯಾಕಂದ್ರೆ ತೋರ್ಸ್ಬೇಕು ಅಂದಾಗ ಕೇಳ್ಬೇಕು ಯಾರನ್ನಾರು, ಇಲ್ಲ ಲೋಕಲ್ ಇರೋರು ಯಾರು ಎಲ್ಲ ಇಳಿದು ಇಲ್ಲಿ ತೆಗಿಂದ ಹತ್ತುತ್ತಾವ್ರೆ. ಮಾಡ್ಲಿ ಅವ್ರು ಹಂಗೇನೆ ಮಾಡ್ಲಿ, ಲೇಟ್ ಆಗ್ಲಿ ಅಂತ ಹೇಳ್ತಾರೆ. ತಪ್ಪಲ್ವೇ ಅದು? ಹಂಗಿದ್ರೆ ವ್ಯವಹಾರ ಆಗಲ್ಲ. ಗೈಸ್, ಅಂತೂ ಕೆಳಗೆ ಇಳಿದ್ವಿ. ಫುಲ್ಲು ಸಖತ್ ಎಂಜಾಯ್ ಮಾಡಿದ್ವಿ. ಸೂಪರ್ ಆಗಿತ್ತು ಪ್ಲೇಸ್. ಲಾಸ್ಟ್. ಹಾಯ್ ಗೈಸ್, ನಿಮ್ಗೇನಾದ್ರು ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.